ತಗ ಮಗಳೇ, ನಿಮ್ಮ ಸಾಮಾನೆಲ್ಲ ಬಂದ್ವಲ್ಲ, ಬಟ್ಟೆಲೆಲ್ಲ ಬಂದ್ವಲ್ಲ, ಇನ್ನೇನು ತಲೆ ಕೆಡ್ಸ್ಕೊಳಂಗಿರಲ್ಲ. ತಗ ನೋಡು, ನಿನ್ನ ಗಂಡನ ಬಗ್ಗೆ ಏನು ಯೋಚನೆ ಮಾಡಬೇಡ. ಆ ಮ್ಯಾನೇಜರ್ ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡು. ನೀನು ಚೆನ್ನಾಗಿದ್ರೆ ಎಲ್ಲರೂ ನಿನ್ನ ಹತ್ರಕ್ಕೆ ಬರೋದು. ತಗ ಕಾಪಿಯ ಕುಡ್ಕ ಆರಾಮಾಗೆ. ಹೂ ಕಣಮ್ಮ, ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇನಿಯ ಬಿಡು. ಈಗ ಲಗೇಜ್ ಎಲ್ಲ ಎತ್ಕೊಬಿಟ್ಟು ಬಂದಿದ್ದೀವಲ್ಲ, ನನ್ನ ಗಂಡ ಏನೂ ಮಾತಾಡ್ಲಿಲ್ವಲ್ಲ, ಸೈಲೆಂಟಾಗಿ ಇದ್ನಲ್ಲ ಅಂತ ನಂಗೆ ಉರಿತೈತೆ ಕಣಮ್ಮ. ಏನು ಸೈಲೆಂಟಾಗಿರ್ತಾನೆ ಕಣಮ್ಮ, ಮಾತು ಆಡಕ್ಕಿಲ್ವಲ್ಲಮ್ಮ ಅಲ್ವಾ? ನನಗಂತೂ ಎಷ್ಟು ಮೈ ಉರಿತು ಅಂದರೆ ಹೋಗ್ಲಿ ಬಿಡು, ಅವನಿಗೆ ಬೇಕಿಲ್ಲ ನನಗೂ ಬೇಕಿಲ್ಲ. ಹೊಲಡು, ನಾವು ಎಷ್ಟೆಲ್ಲ ಬಟ್ಟೆ ಎತ್ಕೊಂಡು ಎಲ್ಲ ಮಾಡ್ತಿದ್ರು ಸುಮ್ಮನೆ ಕೂತವನೆ ಗುಡುಮ್ ಅಂತ ಹೇಳ್ಬಿಟ್ಟು. ಕೂತ್ಕೊಂಡ್ರೆ ಕೂತ್ಕೊಂಡ್ಲಿ ಬಿಡಮ್ಮ, ಏ ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ಅವನಿಗೂ ಸಾಕಾಗಿ ಉರ್ದೋಗ್ಬಿಟ್ಟಿದ್ದ. ಅವನಿಗೂ ಅದಕ್ಕಂಗೆ ಕುಂತಿರ್ತಾನೆ ಗುಡುಮ್ ಸಂಕ್ರ ಕುಂತ್ಕೊಂಡಂಗೆ. ಬುಟ್ಟಾಕು ನೋಡು, ಸಂಡಕ್ಕಿದೆಯಲ್ಲ ನೀನು, ಅದಕ್ಕೆ ಅವನಿಗೆ ಸಹಿಸಕ್ಕಾಗಿಲ್ಲ ನೋಡು. ಮ್ಯಾನೇಜರ್ ಹೆಂಡ್ತಿ ಅದ್ರಾಗೂ ಬೇರೆ ಹುಡುಗಿತಾಗೇನಿಯ ದುಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ. ಅವನಂತೂ ಸೋಮಾರಿ ನನ್ನ ಮಗ ದುಡ್ದ್ಬಿಟ್ಟೇನಿ, ಎಂಡ್ರೂ ಸಾಕಾಗಿಲ್ಲ. ಇವಳೆಲ್ಲೋ ಮ್ಯಾನೇಜರ್ ಎಂಡ್ರು ಓಸಿ ದುಡ್ಡು ಗಿಡ್ ಇಕ್ತಿರ್ತಾಳೆ ಅವನಿಗೋಸ್ಕರ. ಅದಕ್ಕೆ ನೀನು ಹಿಂದೆ ಬಿದ್ದು ಸುಮ್ಕೇನಿ ಸಾಯ್ತಾವನ ಅಷ್ಟೇ. ನೀನು ನೋಡಮ್ಮಿ, ಅವನ ಜೊತೆ ನೀನಿದ್ರೆ ನೀನೇ ದುಡ್ದು ಅವನು ಸಾಕ್ಬೇಕಾಯ್ತದೆ. ಅವನೇ ನೀನು ದುಡ್ಡು ಸಾಕಾಕಿಲ್ಲ, ಅದು ನಿನಗೂ ಗೊತ್ತು ತಾನೆ. ಮತ್ತೆ ಬಾಯಿ ಮುಚ್ಕೊಂಡು ಕಾಪಿ ಕುಡಿ. ತಲೆ ಕೆಡ್ಸ್ಕೊಬೇಡ, ಅದನ್ನ ತಲೆಯಿಂದ ತೆಗ್ದಾಕ್ಬಿಡು. ಏನವ ಬಾಬಾ? ಯಾರು? ಓಹೋ ನೀನಾ? ಬಾಬಾ ಕುಂತ್ಕ ಬಾ. ಅಮ್ಮ, ಇವಳು ನನ್ನ ಗಾರ್ಮೆಂಟ್ಸ್ ಕೆಲಸ ಮಾಡ್ಬೇಕಾದ್ರೆ ಇವಳು ಅಲ್ಲೇನೇ ಇದ್ದಿದ್ದು. ಬಾ ಕುಂತ್ಕ ಬಾ. ಏನ್ ವಿಶೇಷ ಇವತ್ತು ಇಲ್ಲಿ ಗಂಟೆ ಹುಡುಕಬಿಟ್ಟು ಬಂದಿದ್ಯಾ? ಅಮ್ಮ, ಇವಳಿಗೂ ಒಂದು ಲೋಟ ಕಾಪಿ ಮಾಡ್ಕೊಬಿಟ್ಟು ಬಾಮ. ನನಗೆ ಗಾರ್ಮೆಂಟ್ಸಾಗ ಏನು ನಡೆದ್ರು ಫುಲ್ ಅಪ್ಡೇಟ್ ಕೊಡ್ತಾಳೆ ಅಂತ ಹೇಳಿದ್ನಲ್ಲ, ಇವಳೇನೆಯ ಎಲ್ಲ ವಿಷಯನೂ ಹೇಳೋದು ಮಾಡೋದು ಎಲ್ಲನೂ. ಆ ಯಾಶಿ ವಿಷಯ ಇರ್ಬೋದು, ಬೇರೆ ವಿಷಯ ಇರ್ಬೋದು, ಎಲ್ಲ ವಿಷಯನೂ ಇವಳಿಂದ ನನಗೆ ತಿಳ್ಕೊತಾ ಇರೋದು ನಾನಂತೂ. ಒಳ್ಳೇದು ಕಣವ, ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಂಡಿರ್ಬೇಕು ಕಣವ. ಹಂಗೆ ಇದ್ರೆ ಆಯ್ತದ? ಒಬ್ರಿಗೊಬ್ರಿಗೆ ಸಹಾಯ ಮಾಡಿದ್ರೆ ತಾನೇ ಆಗೋದು. ಬಂದೇ ಇರು, ಕಾಪಿ ಇಕ್ಕೊಂಬಿಟ್ಟು ಬತ್ತೀನಿ. ಇನ್ನೇನಮ್ಮ ವಿಶೇಷ? ಆ ಯಾಶಿ ಹಂಗವಳೆ ಸಣ್ಣಕೊಳ ಗಾರ್ಮೆಂಟ್ಸ್ಗೆ ಇವತ್ತು ಬಟ್ಟೆ ಹೊಲ್ಕೊಂಡು ಮುರಿಯ ದಿನಗವಳ. ಅವಳೇನ್ ಬಿಡಮ್ಮ, ಅವಳಂತೂ ಗೊತ್ತಲ್ಲ ಮೊದ್ಲೇನೇನಿಯ, ಅವಳಿಗೆ ಹಂಗ್ ಬೇಕು ಹಂಗೇನೇ ಇತ್ತಾಳೆ. ಆದ್ರೆ ಏನೇ ಹೇಳು, ಹುಟ್ಟು ಬಜಾರಿ ಅಂದ್ರೆ ಹುಟ್ಟು ಬಜಾರಿ ಅಂತ ಬಜಾರಿನ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ಎಂತೆಂತವ್ರನ್ನೇ ಅಳ್ಳಾಡಿಸ್ಬಿಟ್ಲು ಗೊತ್ತಾ ಅವಳು. ಯಪ್ಪ ಯಪ್ಪ ಯಪ್ಪ, ಓ ರೌಡಿಸಮ್ ಮಾಡ್ತಾಳೆ ಗಾರ್ಮೆಂಟ್ಸಾಗೆಲ್ಲನೂ. ಬೋಲು ರೌಡಿಸಮ್ ಅವಳ್ದಂತೂ. ಅಯ್ಯೋ ಏನ್ ಮಾಡಿದ್ರು ಅಷ್ಟೇ ಏನಿಯ ಬಾ, ಗಾರ್ಮೆಂಟ್ಸ್ನಾಗ ಬಿದ್ದಿರ್ಬೇಕು. ಅದ್ಬಿಟ್ಟು ಇನ್ನೇನ್ ಮಾಡಂಗೋಳು ಅವಳಂತೂ. ಗಾರ್ಮೆಂಟ್ಸಾಗ ಬಟ್ಟೆ ಹೊಲ್ಕೊಂಡು ಬಿದ್ದಿತ್ತಾಳ ಅಷ್ಟೇ ಏನಿಯ. ಆದ್ರೂ ದೌಲತಸಿ ಕಮ್ಮಿ ಆಯ್ತದೆ ಬಾ. ಕೇಳಿದ್ಲೇನು? ಯಾಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿರ ನನ್ನ ಕೇಳಿದ್ಲಾ? ಏನು ನಿಮ್ ವಿಷಯನೇ ಎತ್ತಕ್ಕಿಲ್ಲ ಅವಳು ಶಾನೆ. ಅವಳಾಯ್ತು ಅವಳು ಕೆಲಸ ಆಯ್ತು ಅಂತ ಮಾಡ್ಕೊಂಡು ಹೋಯ್ತಾ ಇರ್ತಾಳೆ. ಯಪ್ಪ ಯಪ್ಪ, ಆದ್ರೆ ದೊಡ್ಡದಾಗ ಡಾನ್ ಆಡ್ದಂಗೆ ಆಡ್ತಾಳೆ ಎಲ್ಲನೂ. ಓ ಆದ್ರೆ ಅದೇ ನೀವಿದ್ದೀರಲ್ಲ ಜೊತೆಗೆ ಮ್ಯಾನೇಜರ್ಗೇನು ಬೇರೆ ಕೆಲಸ ಸಿಕ್ತೇನು? ಬೇರೆ ಕೆಲಸನಾ? ಬೇರೆ ಕೆಲಸ ಇಲ್ವಲ್ಲ. ಓ ಬೇರೆ ಕೆಲಸ ಹುಡುಕ್ತಾವ್ರ? ನನಗೇನು ಹೇಳಲೇ ಇಲ್ಲಪ್ಪ. ಏನೋ ಗೊತ್ತಿಲ್ಲ. ಕಾಪಿ ತಗೊಳಮ್ಮಿ, ಕಾಪಿ. ಹಂಗಾರೆ ನಿಮ್ಗೆ ವಿಷಯ ಏನು ಗೊತ್ತೇ ಇಲ್ವೇ? ವಿಷಯನಾ? ಏನ್ ವಿಷಯ? ಅಂದ್ರೆ ನಮ್ಮ ಮ್ಯಾನೇಜರ್ಗೆ ಬೇರೆ ಸಣ್ಣಕ್ಕಿರೋ ಕೆಲಸ ಏನಾರ ಸಿಕ್ಬಿಡ್ತಾ ಏನೋ? ಹೋಗತ್ತ, ಅಂದ್ರೆ ನಿಂಗೆ ವಿಷಯ ಎಲ್ಲ ಗೊತ್ತಿಲ್ಲ ಅಂತ ನನಗೆ ಅರ್ಥ. ಅದು ಏನಾಯ್ತು ಅಂದ್ರೆ, ಈ ಆಶಿ ಅವಳಲ್ಲ, ಮನೆಯಾಳ್ ಕಿತ್ತೋಗಿರೋ ಬೇವರ್ಸಿ ಆಶಿ, ಅವಳಂತೂ ಸರಿ ಇಲ್ಲ. ಅವಳೇನು ಮಾಡ್ಬಿಟ್ಲು ಅಂದರೆ ಹೋಗ್ಬಿಟ್ಟು ಎಚ್ ಆರ್ಗೆ ಹೋಗ್ಬಿಟ್ಟು, ಮತ್ತೆ ಹಿಂಗೆ ಮ್ಯಾನೇಜರು ಸರಿ ಇಲ್ಲ, ನನ್ನೆಲ್ಲ ಕೆಲಸದಿಂದ ತೆಗಿತಾವನೆ, ನನ್ನೇ ಅಲ್ಲ ಬೇರೆ ಎಲ್ಲ ಹೆಂಗಸ್ರುಗಳಿಗೂ ಹಂಗೆ ಮಾಡ್ತಾವನೆ ಹಿಂಗೆ ಮಾಡ್ತಾವನೆ, ಏನೇನೋ ಕಣಮ್ಮ. ಒಂದಲ್ಲ ಎರಡಲ್ಲ. ಬೇಕಾದ್ರೆ ನೀವು ಕರೆಸ್ಬಿಟ್ಟು ಹುಡುಗಿಯರನ್ನ ಕೇಳಿ ಮಾಡಿ ಅಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ಸ್ ಆಗಿರೋ ಒಂದು ಹುಡುಗಿನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟವನೆ ಅಂತ ಏನೇನೇನೋ ಪಿನ್ನುಗಳಿಕ್ಕಿ ಸುಚ್ಚಿಕ್ಕಿ. ಯಪ್ಪ ಒಂದ ಎರಡ. ಮೊದಲೇ ಎಚ್ಚಾರು ಬೋಲು ಸ್ಟ್ರಿಟ್ಟು ಅಂದರೆ ಬೋಲು ಸ್ಟ್ರಿಟ್ಟ. ಆವಯ್ಯ ರಂಗಾಗೋಗ್ಬಿಟ್ಟ, ಹೊಸಿರಂಗಾದ ಅಂತ ಅನ್ಕೊಂಡ. ಹೆಂಗೆ ಸಿಕ್ರಂಗೆ ಆವಯ್ಯನೂ ಮಾತಾಡಿ ಬೈದಾಡಿ ಆಮೇಕಿಂದ ಕೊನೆಗೆ ಇನ್ನೇನು ಮಾಡ್ತಾರೆ ನೋಡಪ್ಪ. ಇನ್ನು ಮ್ಯಾನೇಜರ್ ಅಲ್ವಾ, ಇನ್ನೂ ನಾಳೆಯಿಂದ ಬರೋಕ್ಕೆ ಹೋಗ್ಬೇಡ ಇನ್ನು ಕೆಲಸಕ್ಕೆ. ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ಸಿಕ್ಕಿದ್ಮೇಲೆ ನೀನು ಇನ್ನು ಕೆಲ್ಸಕ್ಕೆ ಬಂತಾನೆ ಇನ್ನೇನು ಮಾಡ್ತೀಗ? ಬರಲೇಬೇಡ ಕೆಲಸಕ್ಕೆ ಅಂತ ಮ್ಯಾನೇಜರ್ನ ಕೆಲಸದಿಂದ ತೆಗ್ದಾಕ್ಬಿಟ್ರು. ಏನು ಹೇಳ್ತಾ ಇದ್ದೀಯ ನೀನು? ಮ್ಯಾನೇಜರ್ ಕೆಲಸ ಹೋಯ್ತಾ? ಅಯ್ಯೋ, ಇನ್ನು ಇವಾಗ ಆಶ್ಚರ್ಯ ಪಡ್ತಾ ಇದ್ದೀಗ ನೀನು? ಕೆಲಸ ಹೋಗಾಗಲೇ ದಿನ ಆಯಿತು, ಇವಾಗ ಕೇಳ್ತಿದೀಯಲ್ಲ ನೀನು? ಕೆಲಸ ಹೋಗಾಗಲೇ ಒಂದು ವಾರ ಆಯಿತು ಅನ್ನಿಸ್ತದೆ ಕಣಪ್ಪ. ಕೆಲಸದಿಂದ ತೆಗ್ದಾಕ್ಬಿಟ್ಟವ್ರೆ. ಈಗ ಯಾರೋ ನಾಳೆಯಿಂದ ಹೊಸ ಮ್ಯಾನೇಜರ್ ಬರ್ತಾರಂತೆ, ಅವ್ರು ಒಳ್ಳೆಯರಂತೆ, ಅವರೇ ನೋಡ್ಕೋತಾರಂತೆ ಪಾಪ. ಮ್ಯಾನೇಜರ್ನ ಹೆಂಗೆ ತೆಗ್ದಾಕ್ಬಿಟ್ರು ಗೊತ್ತಾ? ಆಶಿ ಸಾಮಾನ್ಯದೊಳಲ್ಲ ಅವಳು ಆಶಿ. ಯಪ್ಪ ದೇವ್ರೆ, ಏನು ಎಲ್ರು ಇವಾಗ ಆಶಿನ ಹೊಗಳಿದ್ದೆ. ಬಿಡವ ನೀನು ಹಂಗೆ, ಬಿಡವ ನೀನು ಹಿಂಗೆ ಅಂತ ಹೇಳ್ಬಿಟ್ಟು ಒಂದಿನ ಇವರೇನೇ ಕೆಲಸದಿಂದ ತೆಗ್ದಾಕಕ್ಕೆ ನೋಡಿದ್ರು. ಆದರೆ ಅವಳೇನೇನೆಯ ಕೆಲಸದಿಂದ ತೆಗ್ಸಾಕ್ಸ್ಬಿಟ್ಲು ನೋಡು. ಅಂಥ ಲೈನ್ ಮ್ಯಾನೇಜರ್ನೇ ತೆಗ್ಸಾಕೊಳ್ಳಿ ಅಂದ್ರೆ ನೀನು ಎಂಥ ಖತರ್ನಾಕಿರ್ಬೇಡ ಅವಳಂತೂ. ಎಲ್ಲರೂ ಹುಷಾರಾಗಿರ್ಬೇಕು ಅವಳ ತಾಗೆ. ಯಾಕೆ ಬೇಕಾದ ದರಿದ್ರದೊಳ್ದು ನಮ್ಗೆ ಸವಾಸ ಅಂತ ಹೇಳ್ಬಿಟ್ಟು ಹೊಸಿ ಜನ ದೂರ ಅವ್ರೆ, ಹೊಸಿ ಜನ ಅವಳ ಜೊತೆ ನೀವು ಹೊಂದ್ಕೊಂಡವ್ರೆ.
ನಾನು ನಿಮ್ಗೆಲ್ಲ ಗೊತ್ತಿರ್ತದೆ. ಮ್ಯಾನೇಜರ್ಗೆ ಏನೋ ಹೊಸ ಗಿಸ ಕೆಲಸ ಸಿಗ್ತಾ ಏನು ಹಂಗೆ ಮಾತಾಡ್ಸ್ಕೊಂಡು ಹೋಗನಿ ಸೊರ್ನುವೆ ಅಂತ ಬಂದೆ. ನೀನು ನೋಡಿದ್ರೆ ವಿಷಯನೇ ಗೊತ್ತಿಲ್ಲ ಅನ್ನೋಳಂಗೆ ಸುಮ್ಕಿದ್ಯಾ. ಅಯ್ಯೋ 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 ಅಯ್ಯೋ, ಎಂತ ಮನೆಯಾಳ ಆಶೀರ್ಬೇಡ. ಹೊಟ್ಟೆ ಬಾಕಿ ಹೊಟ್ಟೆ ಉರ್ದೋಳವಳು. ಎಂತ ಕೆಲಸ ಮಾಡ್ಬಿಟ್ಲು, ಕೆಲ್ಸದಿಂದನೇ ತೆಗ್ದಾಕ್ಬಿಟ್ಲಾ. ಬಿಡು, ಈ ಕೆಲಸ ಅಂದಿದ್ರೆ ಇನ್ನೂ ಒಂದು ಕೆಲಸಗಳು ಸಿಗ್ತವೆ. ಓ ಏನೋ ನೋಡಿ, ನನಗೆ ಗೊತ್ತಿಲ್ಲ, ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡಿ, ಬೈಕತ್ತಾರೆ ಅನ್ನಿಸ್ತದೆ. ಅವ್ರಿಗೆ ನಿಮ್ಗೆ ಹೇಳಕ್ ಇಷ್ಟ ಇಲ್ವೇನೋ ಮ್ಯಾನೇಜರ್ಗೆ, ಅದಕ್ಕೆ ನಿಮ್ಮ ತಾಗಿ ಏನು ಹೇಳಿಲ್ಲ ಅಂತ ಅನ್ನಿಸ್ತದೆ. ನೀವು ಏನು ಹೇಳಕ್ ಹೋಗ್ಬೇಡಿ. ಅಯ್ಯೋ, ನೀನು ಹೇಳಿದ್ದಕ್ಕೆ ವಿಷಯ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ನಂಗೆ ವಿಷಯನೂ ಗೊತ್ತಾಯ್ತಿಲ್ಲ, ಏನೂ ಇಲ್ಲ. ವಾರ ಆಗೈತೆ ಕೆಲಸದಿಂದ ತೆಗ್ದಾಕಿ ಅಂದ್ರೂ ನನಗೇನು ಹೇಳೇ ಇಲ್ಲ. ನೋಡೋಣ, ಬರಲಿ ಮಂತಾಗೆ ವಿಚಾರಿಸ್ಕೊತೀನಿ. ಆಶಿ ಏನಾರ ಕ್ಷಮಿಸ್ತೀನಿ ಅಂತ ಹೇಳಿದ್ರೆ ಕೆಲಸ ಸಿಗ್ತದಂತೆ, ಇಲ್ಲ ಅಂದ್ರೆ ಕೆಲಸ ಸಿಗಲ್ವಂತೆ ಅಂತ ಏನೋ ಹೇಳ್ತಿದ್ರು. ಅವಳೇನು ಕ್ಷಮಿಸ್ಲಿಲ್ಲ ಅಂತ ಅನ್ನಿಸ್ತದೆ. ಕ್ಷಮಿಸಿದ್ರೆ ಇಷ್ಟೊತ್ತಿಗೆ ಆಗ್ಲೇನಿಯ ಮ್ಯಾನೇಜರ್ ಏನಿಯ ಕೆಲ್ಸಕ್ಕೆ ಬಂದಿರೋರು. ಅಮ್ಮ ತಾಯಿ ಅವಳು ಬಜಾರಿ, ಅವಳು ಕ್ಷಮಿಸ್ತಾಳ. ಹುಟ್ಟು ಕಿತ್ತೋದ್ ಬಜಾರಿ ಅವಳಂತೂ. ಅವಳೇ ಸರಿ ಇಲ್ಲ. ಆಶಾ ಇಷ್ಟೆಲ್ಲ ಮಾಡಿದ್ಲಾ? ನಂಗೆ ದೇವ್ರಣ ಏನು ಗೊತ್ತಿಲ್ಲ, ಇಷ್ಟೆಲ್ಲ ಮಾಡ್ಬಿಟ್ಲಲ್ವಾ. ಬಿಡು, ನೋಡ್ಕೊಂತೀನಿ. ನನಗೆ ಗೊತ್ತಿರೋಳೇನೆ ನನಗೆ ವಿಷಯ ಹೇಳಿಲ್ಲ. ಅವಳಿಗೂ ಅಡ್ರೆಸ್ ಎಲ್ಲ ತಗೊಂಡು ಮನೆಗೂ ಬಂದಿದ್ಲು, ಅವಾಗೂ ವಿಷಯ ನನಗೇನು ಹೇಳಿಲ್ಲ. ಇವನು ನನಗೇನು ಹೇಳಿಲ್ಲ ವಿಷಯನ. ಸರಿ ಬಿಡು, ಆಯಿತು, ಹೇಳ್ದಲ್ಲ. ಈಗ ಮುಂದದು ಏನು ಮಾಡಬೇಕೋ ವಿಚಾರ ಮಾಡ್ತೀನಿ. ಸರಿ ಆಯಿತು. ಏನೋ ನೋಡ್ಕೊಳ್ಳಿ ಮುಂದಿಂದ ಏನು ಮಾಡಬೇಕು ಅಂತ. ನಾನಿನ್ನು ಹೊರಡ್ತೀನಿ. ನನಗೂ ಟೈಮ್ ಆಯ್ತದ ಬಸ್ಗೆ. ಸರಿ ಆಯಿತು. ಅಮ್ಮ, ಹೀಗೇನಮ್ಮ ಮಾಡೋದು? ಕೆಲಸ ಹೋಗಿರೋ ವಿಷಯನೂ ಇವ್ ನನಗೆ ಹೇಳೇ ಇಲ್ವಲ್ಲಮ್ಮ. ಒಂದು ಮಾತು ಹೇಳಲಿಲ್ಲ, ಏನೂ ಇಲ್ಲ. ಅಲ್ಲಮ್ಮ, 45,000 ಮ್ಯಾಲೆ ಕೆಲಸ ಸಂಬಳ ಬರೋದಲ್ವೇನಮ್ಮ. ಹೆಂಗೋ ಚೆನ್ನಾಗಿರ್ತದೆ ಅಂತ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಬಂದರೆ, ಈಗ ನೋಡಿದ್ರೆ ಕೆಲಸನೇ ಹೋಗ್ಬಿಟ್ಟೈತಲ್ಲ. ನೋಡ್ದಾಗ ಕೊಂತ್ರಿ ಕಿತ್ತೋದು ಆಶಾ ಎಂಥ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ಕೆಲಸದಿಂದ ಇವನ್ನೇ ತೆಗ್ದಾಕ್ಬಿಟ್ಟವಳಲ್ಲ. ನೋಡು, ಅಲ್ಲ, ತೆಗ್ದಾಕ್ಲಿ. ಇವನು ಒಂದು ಮಾತು ನಿನ್ಗೆ ಹೇಳಿಲ್ವಲ್ಲ, ಹಿಂಗೆ ಕೆಲಸದಿಂದ ತೆಗ್ದಾಕವ್ರೆ ಅಂತ ಹೇಳ್ಬಿಟ್ಟು. ಒಂದು ಕಿತನನ ಹೇಳೋದನ್ನ ಹಿಂಗೆ ತೆಗ್ದಾಕ್ಬಿಟ್ಟವ್ರು ಕಣಮ್ಮಿ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳು. ಒಂದು ಕಿತನೂ ಹೇಳಿಲ್ವಲ್ಲ. ಅಯ್ಯೋ, ಎಲ್ಲ ಮುಚ್ಚಿಕೊಳ್ಳೋದೇನಿಯ ಅಮ್ಮಯ್ಯ, ಎಲ್ಲ ಗಂಡಸ್ರು ಒಂದೇ ಅಂತ ಅನ್ನಿಸ್ತದೆ ನನ್ನ ಕಿತ ನೋಡಿದ್ರೆ. ಲೆಕ್ಕ ಹಾಕು, ಒಂದು ಮಾತು ಹೇಳಿಲ್ಲ ನೀನು. ಜೊತೆಗಿರೋಳು ಮದುವೆ ಆಗೋಳು ನಳಿಕೆ ಅಂತ ಒಂದು ಮಾತು ಹೇಳಿಲ್ಲ ಅಂದರೆ ಲೆಕ್ಕ ಹಾಕು. ಗೊತ್ತನಲ್ಲ, ಬಂದಾಗ ಸರಿಯಾಗಿ ವಿಚಾರಿಸ್ಕ. ಯಾಕೆ ಹೇಳಿಲ್ಲ, ಯಾಕೆ ನಂತಾಗಿಂದ ಮುಚ್ಚಿಕ್ಕಿದೆಯಾ ಎಲ್ಲ ವಿಷಯನೂ ಅಂತ ಹೇಳಿ ಫಸ್ಟ್ ವಿಚಾರಿಸ್ಕ. ಆಮೇಕಿಂದ ಸುಮ್ಮನೆ ಆಯ್ತಾನೆ. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಯ್ತಾನೆ ಇರ್ತಾನೆ. ಅಯ್ಯೋ ಅಮ್ಮ, ಇವಾಗ ಏನಾರ ಸಂಬಳ ಬರಲಿಲ್ಲ ಅಂದರೆ ಮತ್ತು ನಮ್ಮ ಜೀವನ ಎಲ್ಲ ಏನು ಮಾಡಬೇಕು ಅಂತ. ಇನ್ನೊಂದು ಕೆಲಸ ಸಿಗ್ತದೆ ಅಲ್ವಾ? ಅಂದರೆ ಇವರು ಎಲ್ಲ ಇವಾಗ ಎಕ್ಸ್ಪೀರಿಯೆನ್ಸ್ ಆಗೈತಲ್ಲ, ಇನ್ನೊಂದು ಕಡೆ ಟ್ರೈ ಮಾಡಿದ್ರೆ ಕೆಲಸ ಸಿಗ್ತದೇನೋ. ಅಯ್ಯೋ, ಸಿಗದೆ ಏನು ಹೇಳಮ್ಮಿ, ಎಷ್ಟು ಗಾರ್ಮೆಂಟ್ಸ್ಗಳಿಲ್ಲ, ಎಷ್ಟು ಫ್ಯಾಕ್ಟ್ರಿಗಳಿಲ್ಲ, ಎಲ್ಲೋ ಒಂದು ಹತ್ರ ಹೋದ್ರೆ ಸಿಗ್ತದೆ. ಆದರೆ ಇಷ್ಟು ಸಂಬಳ ಸಿಗ್ತದ ಏನು ಎತ್ತ ಅದೇನೇ ನೀಯ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಬರ್ಲಿರಮ್ಮ, ಕೇಳಿ ವಿಚಾರಿಸ್ಕೊಳ್ಳೋಣ. ಅದಕ್ಕೆ ಯಾರನ್ನ ಒಬ್ಬರನ್ನ ಗೊತ್ತಿರೋನ ಇಟ್ಕೋಬೇಕು ಅಂತ ಅನ್ನೋದು. ಹಿಂಗೆ ಗೊತ್ತಿರೋನ ಇಟ್ಕೊಂಡ್ರೆ ಯಾರನ್ನ ಒಂದು ವಿಷಯ ಬಂದು ಹೇಳ್ತಾರೆ. ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ದಿನ ನಾನು ಕೆಲಸ ಐತೆ ಅಂತ ನಂಬ್ಕೊಂಡೇನಿಯ ಜೀವನ ಮಾಡ್ಬೇಕಿತ್ತು ಹೇಳು. ಇವ್ರು ಬತ್ತ ರಾಯರ್ ಕುದ್ರೆ ಕತ್ತೆ ಆಯಿತು ನನಗೆ. ಬತ್ತ ಇವನು ಸುಳ್ಳು ಹೇಳಕ್ಕೆ ಶುರು ಮಾಡ್ಕೊಬಿಟ್ಟ. ಸಮಾಧಾನ ಮಾಡ್ಕೊಳಮ್ಮಿ, ಸಮಾಧಾನ ಮಾಡ್ಕ. ಆಗೋದೆಲ್ಲ ಏನೋ ಒಳ್ಳೇದಕ್ಕೆ, ಇದಕ್ಕಿನ್ನೂ ಒಳ್ಳೆ ಕೆಲಸ ಸಿಗ್ತದೋ ಏನೋ, ಯಾರಿಗೆ ಗೊತ್ತು. ಒಳ್ಳೆ ಕೆಲಸ ನೀನೇ ಸಿಗ್ಬೋದು, ಸುಮ್ಕಿರು. ಸರಿ ಕಣಮ್ಮ, ನೋಡೋಣ ಇರು. ಹೆಂಗೆ ಸಿಗ್ತದೋ ಏನೋ. ನೀನೇನು ಬೇಜಾರು ಮಾಡ್ಕೊಬೇಡ, ಸಮಾಧಾನ ಮಾಡ್ಕ.